ಅದ್ಭುತವಾದಂತ ಜಾಗಕ್ಕೆ ಹೋಗಿದ್ವು. ಅದೆಲ್ಲ ನೋಡಿದಾಗ ಆ ಒಂದು ನಗರಗಳನ್ನು ನಾವೆಲ್ಲ ತಲೆ ತಗ್ಗಿಸ್ಬೇಕಷ್ಟೇ. ಬೆಂಗಳೂರು ನಮ್ಗೆ ಅಧಿಕಾರ ಕೊಟ್ರೆ ಮಾಡ್ಬೋದಲ್ಲ, ಅಧಿಕಾರವೇ ಕೊಡೋದಿದೆ ನಾವೇನು ಮಾಡಲಿ. ಪಾಪ ಈಗ ಸಿಂಗಪುರ ಮಾಡ್ತಾರಂತಲ್ಲ. ಹೋಗ್ತಿದ್ದಂಗೆ ಡಿ ಕೆ ಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಿಂಗಾಪುರ್ಗೆ ಹೋಗಿದ್ದು ಸರ್ಕಾರವನ್ನು ಕೆಡವೋದಕ್ಕೆ. ನೋಡಿ, ಅದಲ್ಲಿಗೆ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು. ನಾನು ಅವತ್ತು ರಾತ್ರಿ ಹೋಗಿರ್ತಕ್ಕಂಥದ್ದು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಸಮೇತ ನಾವೆಲ್ಲರೂ ಹೋದಂಥದ್ದು ಯುರೋಪ್ ಕಂಟ್ರಿಗೆ. ಸುಮಾರು 15 ದಿನಗಳ ಪ್ರವಾಸ ಅಂತ ಹೊರಟಿದ್ವಿ. ಬೆಳಗ್ಗೆ ಸಿಂಗಪುರದಲ್ಲಿ ನಾವೇನೋ ಸರ್ಕಾರ ಕೆಡವಲಿಕ್ಕೆ ಏನೋ ಮಾಡ್ತಾ ಇದ್ದೀವಿ ಅಂತಕ್ಕಂಥ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥದ್ದು. ಅಲ್ಲಿ ಕುಮಾರಸ್ವಾಮಿ ಬಗ್ಗೆ ಕೇವಲ 19 ಸ್ಥಾನ ಜನತೆಗಳ ಗೆದ್ದರು, ಇನ್ನೂ ಅವರಲ್ಲಿ ಭಯ ಏನಿದೆ ಅಂತಕ್ಕಂಥದ್ದು, ಆತಂಕ ಏನಿದೆ ಅಂತಕ್ಕಂಥದ್ದು ನೀವು ಕಾಣಬಹುದು. ಇಲ್ಲಿ ಒಂದು, ನಾನು ವಿದೇಶದಲ್ಲಿದ್ದರೂ ಪ್ರತಿನಿತ್ಯದ ಬೆಳವಣಿಗೆಗಳನ್ನು ಗಮನಿಸಿದ್ದೇನೆ, ಪ್ರತಿನಿತ್ಯದ ವಿಷಯಗಳನ್ನು ನಾನು ಕ್ರೋಢೀಕರಿಸ್ತಾ ಇದ್ದೇನೆ. ಈಗ ಗೃಹ ಇಲಾಖೆಯಲ್ಲಿ ಯಾವ ರೀತಿ ವರ್ಗಾವಣೆ ದಂಧೆ ನಡೀತು, ಪೊಲೀಸ್ ಅಧಿಕಾರಿಗಳನ್ನು ಆ ಮಟ್ಟಕ್ಕೆ ನೀವು ಉಪಯೋಗ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಜನಸಾಮಾನ್ಯರಿಗೆ ರಕ್ಷಣೆ ಯಾವ ರೀತಿ ಕೊಡಬಲ್ಲರು. ಪೊಲೀಸ್ ಮೆಸ್ಸಲ್ಲಿ ನಿಮ್ಮ ಬ್ರಿಗೇಡ್ ರೋಡ್ ಪ್ಯಾರಲಲ್ ರೋಡಲ್ಲಿ ಇದೆಯಲ್ಲ ಪೊಲೀಸ್ ಮೆಸ್ಸು, ಗರುಡ ಮಾಲ್ ಹತ್ರ, ಅಲ್ಲಿ ಸಭೆ ನಡೀಬೇಕಾದ್ರೆ ಯಾರಿದ್ರು? ಸಭೆ ನಡೀಬೇಕಾದ್ರೆ YST ಟ್ಯಾಕ್ಸ್ನವರು ಅಲ್ಲೇ ಇದ್ರಲ್ವೇ? ಯಾರು ಅವರಿಗೆ ಅಲ್ಲಿರಲಿಕ್ಕೆ? ಅದು ಸೀನಿಯರ್ ಅಧಿಕಾರಿಗಳು, ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ವರ್ಗಾವಣೆಗೆ ಚರ್ಚೆ ಮಾಡಬೇಕಾದ್ರೆ YST ಟ್ಯಾಕ್ಸ್ನವ್ರನ್ನ ಕೂರಿಸ್ಕೊಂಡು ನೀವು ಚರ್ಚೆ ಮಾಡಿದ ಮೇಲೆ ಈ ಆಡಳಿತ ಎಲ್ಲಿಗೆ ಬಂದಿದ್ದು, ಎಲ್ಲಿಗೆ ಬರ್ತಾ ಇದೆ? ಮತ್ತೆ ವಾಪಸ್ ಮತ್ತೀಗ ಹೋಲ್ಡ್ ಅಪ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ 36 ಜನ ಮಂತ್ರಿಗಳನ್ನು ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ರಿಪೋರ್ಟ್ ಕಾರ್ಡ್ನ ಅಲ್ಲಿ ಇಡೋದಕ್ಕೆ ಹೈಕಮಾಂಡ್ ಮುಂದೆ. ಇವತ್ತು ರಿಪೋರ್ಟ್ ಕಾರ್ಡನ್ನು ಇಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ 6.5 ಕೋಟಿ ಜನತೆಯ ಮುಂದೆ, ಹೈಕಮಾಂಡ್ ಮುಂದೆ ಅಲ್ಲ. ಈ ನಾಡಿನ ಜನತೆ ಈ ಪಕ್ಷಕ್ಕೆ ಏನು ಓಟ್ ಹಾಕಿದ್ರು, ಇವತ್ತು ಈ ನಾಡಿನ ಜನತೆ ಮುಂದೆ ನಾವೇನು ಕೊಟ್ಟಿದ್ದೇವೆ, ಏನು ಕೊಡಲಿಕ್ಕೆ ಮುಂದಕ್ಕೆ ತಯಾರು ಮಾಡ್ತಾ ಇದ್ದೇವೆ, ರಿಪೋರ್ಟ್ ಕಾರ್ಡ್ ಇಡಬೇಕಾಗಿದ್ದು ಜನತೆ ಮುಂದೆ. ಎಲ್ಲ ಗೊಂದಲ ಸೃಷ್ಟಿ ಮಾಡ್ಕೊಂಡು ಗ್ಯಾರಂಟಿ ಕೊಟ್ಟಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ. ಏನು ಗ್ಯಾರಂಟಿ ಕೊಟ್ಟಿದ್ದೀರಿ? ಏನು ಸಂಪೂರ್ಣ ಗ್ಯಾರಂಟಿ ಕೊಡ್ತೀರಾ? ಈ ವರ್ಷ 40 ಸಾವಿರ ಅಂತ ಹೇಳ್ತೀರಿ, 20-25 ಸಾವಿರವೂ ಕ್ರಾಸ್ ಆಗಲ್ಲ. ಅದು ಹಣದ ಕೊರತೆ ಇಲ್ಲ. ಅದೆಲ್ಲ MLAಗಳು ನೋಡಿದ್ರೆ ಕಾಂಗ್ರೆಸ್ MLAಗಳೇ ನಮಗೆ ಡೆವಲಪ್ಮೆಂಟ್ಗೆ ಅಭಿವೃದ್ಧಿ ದುಡ್ಡಿಲ್ಲ ಅಂತಾರೆ ಅಂತ ಹೇಳಿ ನನಗೆ ನಿಜಕ್ಕೂ ಆಶ್ಚರ್ಯ. ಎಲ್ಲಿ ನಮ್ಮ ಖಜಾನೆ ಖಾಲಿ ಆಯ್ತಾಗಿದ್ರೆ ಕಳೆದ ವರ್ಷ 40,000 ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಅನುದಾನ ಇದು ಜನತೆ ಟ್ಯಾಕ್ಸ್ ತುಂಬಿದ್ದಾರೆ. 4 ಬಾಪ್ನಲ್ಲಿ 72,000 ಗುರಿ ಏನಿತ್ತು ಅದು ಕ್ರಾಸ್ ಆಯಿತು ಕಮರ್ಷಿಯಲ್ ಟ್ಯಾಕ್ಸಲ್ಲಿ. ಇವತ್ತು ದುಡ್ಡಿನ ಕೊರತೆ ಇಲ್ಲ, ಇಲ್ಲಿ ಡ್ರಾಮಾ ನಡೀತಾ ಇದೆ. 12,000 ಡೆಫಿಸಿಟ್ ಬಜೆಟ್ ಯಾಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. 14 ದಾಖಲೆಯ ಬಜೆಟ್ ಮಂಡನೆ ಮಾಡಿದಂಥ ಮಹಾನುಭಾವರು ಡೆಫಿಸಿಟ್ ಬಜೆಟ್ ಯಾಕಾಗಿದೆ, ಯಾವ ಕಾರಣಕ್ಕಾಗಿದೆ? ಒಂದು ಕಡೆ ಸಾಲ ರೈಸ್ ಮಾಡಿದ್ದಾರೆ, 86,000 ಕೋಟಿ ಸಾಲ ರೈಸ್ ಮಾಡ್ಕೊಂಡ್ರು. ಇನ್ನೊಂದು ಕಡೆ ಟ್ಯಾಕ್ಸ್ ಏರಿಕೆ ಮಾಡಿ ಅಲ್ಲಿ ಬೇರೆ ಒಂದು 8,000 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತಾರೆ. ಹಾಗಿದ್ರೆ ಸಾಲ ಯಾಕೆ ಮಾಡ್ಕೊಂಡ್ರು? ಡೆಫಿಸಿಟ್ ಬಜೆಟ್ ಯಾಕೆ ಆಗ್ತಿದೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ಈಗ ನಾನು ಸಹ 14 ತಿಂಗಳು ಸರ್ಕಾರ ನಡೆಸಿದಾಗ ರೈತರ ಸಾಲ ಮನ್ನಾ 25,000 ಕೋಟಿ ಕೊಟ್ಟಿದ್ದೆ. ಅಭಿವೃದ್ಧಿ ಎಲ್ಲೂ ನಿಲ್ಲಿಲ್ಲ. ಕಾಂಗ್ರೆಸ್ ನಾಯಕರು ಪದೇ ಪದೇ ನನ್ನ ಕುತ್ತಿಗೆ ಹಿಡಿದಿದ್ದು ಅಷ್ಟೇ, ನಮ್ಮ ಕಾರ್ಯಕ್ರಮಕ್ಕೆ ₹1 ಕಡಿಮೆ ಆಗಬಾರದು ಅಂತೇಳಿ. ಕೊಟ್ಟಿದ್ದೀನೋ ಇಲ್ವೋ ಇಡೀ ಜನತೆ ಮುಂದೆ ಶ್ವೇತಪತ್ರ ಹೊರಡಿಸಿ ರೈತರ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ನಾನು ಯಾವ್ಯಾವ ಒಂದು ಇಲಾಖೆಗಳಿಗೆ ನೀವು ಮಾಡಿರ್ತಕ್ಕಂಥ ನಿಮ್ಮ 5 ವರ್ಷದ ಆಡಳಿತದ ಹಲವಾರು ಅಕ್ರಮಗಳನ್ನು ಕಾನೂನುಬದ್ಧವಾಗಿ ಕೆಲಸ ಮಾಡಿದೆ, ಕಾಮಗಾರಿಗಳಿಗೆ ಅನುಮತಿ ಪಡೆದಿದೆ ಹಣಕಾಸು ಇಲಾಖೆಯಿಂದ, ಎಲ್ಲ ಅಶಿಸ್ತನ್ನು ಮಾಡ್ಕೊಂಬಂದವರು ನೀವು 5 ವರ್ಷದ ಆಡಳಿತದಲ್ಲಿ. ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ಕೆಲಸ 14 ತಿಂಗಳಲ್ಲಿ ಮಾಡಿಕೊಟ್ಟೆ. ಒಂದು ಕ್ರಿಯೆ ಇಲ್ಲ ಇವರಿಗೆ. ಕುಮಾರಸ್ವಾಮಿಯಿಂದ ಇಂಥ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟ ಅಂತ ಹೇಳಿ ಅಲ್ಲೆಲ್ಲೋ ಇದ್ದಂತೆ, ಅದಕ್ಕೆ ಸರ್ಕಾರ ಹೋಗ್ಬಿಡ್ತಂತೆ. MLAಗಳನ್ನ ಭೇಟಿ ಮಾಡಲಿಲ್ಲ. ಮತ್ತೆ ಈಗೇನಾಯ್ತಿದೆ? ಮತ್ತೀಗ ಯಾಕೆ 35 ಜನ MLAಗಳು ಪತ್ರ ಬರೆದ್ರು?